ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಸ್ಟ್ ರನ್ನರ್ ಅಪ್ ಆಗಿರುವ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿದ್ದದ್ದಕ್ಕಿಂತ ಹೆಚ್ಚಾಗಿ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಸದ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾವಾಗ ಬಂದ್ರು ರಕ್ಷಿತಾ ಶೆಟ್ಟಿ ಅಂದಿನಿಂದಲೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳಿಗೆ ಅವರನ್ನ ಅತಿಥಿಯಾಗಿ ಕರೀತಾ ಇದ್ದಾರೆ. ನೀವೆಲ್ಲ ಗಮನಿಸ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀರಾ ಯಾವ ರೀತಿ ರಕ್ಷಿತಾ ಶೆಟ್ಟಿ ಬ್ಯುಸಿ ಆಗಿದ್ದಾರೆ. ಜನ ಯಾವ ರೀತಿ ಅವರನ್ನ ಸತ್ಕರಿಸ್ತಾ ಇದ್ದಾರೆ, ಹೋದ ಕಡೆ ಎಲ್ಲ ಅವರಿಗೆ ಯಾವ ರೀತಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ, ಸ್ವಾಗತ ಕೊಡ್ತಾ ಇದ್ದಾರೆ ಅಂತ. ಅದರಲ್ಲೂ ಕೂಡ ಇತ್ತೀಚೆಗೆ ಕರಾವಳಿ ಭಾಗದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ. ಕಂಬಳ ಇರಬಹುದು, ಜಾತ್ರೆ, ನೇಮ, ಕೋಲ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ. ಇಂತಹ ಕಾರ್ಯಕ್ರಮಗಳಲ್ಲಿ ರಕ್ಷಿತಾ ಶೆಟ್ಟಿ ಭಾಗಿಯಾಗ್ತಾ ಇರೋದನ್ನ ಕೂಡ ನೀವು ಗಮನಿಸಿರ್ತೀರ. ಮೊನ್ನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನೆಕ್ಸ್ಟ್ ಡೇ ಅವರು ಬೇರೆ ಬೇರೆ ಸಂದರ್ಶನಗಳಲ್ಲಿ ಬ್ಯುಸಿ ಆಗಿದ್ರು. ಆ ಬಳಿಕ ಅವರು ತಮ್ಮ ಹುಟ್ಟೂರು ಪಡುಬಿದ್ರೆಗೆ ತೆರಳ್ತಾರೆ. ಅಲ್ಲಿ ಅವರಿಗೆ ಯಾವ ರೀತಿ ಅದ್ದೂರಿ ಸ್ವಾಗತ ಸಿಕ್ತು, ಅವರ ಆ ಒಂದು ಗೆಲುವನ್ನ ಯಾವ ರೀತಿ ಊರಿನ ಜನ ಸಂಭ್ರಮಿಸಿದ್ರು, ಮೆರವಣಿಗೆ ಮಾಡಿದ್ರು, ಇದೆಲ್ಲವನ್ನ ಕೂಡ ನೋಡಿದ್ರಿ. ಅದಾದ ಬಳಿಕ ವಿಟ್ಲದಲ್ಲಿ ನಡೆದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದಲ್ಲಿ ನಡೆದಂತಹ ಸ್ಟಾರ್ ನೈಟ್ ಕಾರ್ಯಕ್ರಮದಲ್ಲಿ ರಕ್ಷಿತಾ ತನ್ನ ತಂದೆ ತಾಯಿ ಜೊತೆ ಭಾಗಿಯಾಗ್ತಾರೆ. ಅಲ್ಲೂ ಕೂಡ ಸಾಕಷ್ಟು ಜನ ಅವರನ್ನ ನೋಡಿ ಖುಷಿ ಪಡ್ತಾರೆ. ಅವರಿಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ. ಅವರು ವೇದಿಕೆಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಜನ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅಂದ್ರೆ ರಕ್ಷಿತಾ ಅವರನ್ನ ಎಷ್ಟರ ಮಟ್ಟಿಗೆ ಜನ ಪ್ರೀತಿಸ್ತಾರೆ ಅನ್ನೋದು ಅಲ್ಲೇ ಗೊತ್ತಾಗಿತ್ತು. ಅದಾದ ಬಳಿಕ ರಕ್ಷಿತಾ ಶೆಟ್ಟಿ ಪುತ್ತೂರಿಗೆ ಆಗಮಿಸಿದ್ರು. ಪುತ್ತೂರಿನಲ್ಲಿ 33ನೇ ವರ್ಷದ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಜನವರಿ 24 ಹಾಗೂ 25ರಂದು ನಡೆಯಿತು. ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರಿರುವಂತಹ ದೇವರ ಮಾರು ಗದ್ದೆಯಲ್ಲಿ ಬಹಳ ಅದ್ದೂರಿಯಾಗಿ ಈ ಒಂದು ಕಂಬಳ ನಡೆಯಿತು. ಈ ಒಂದು ಕಂಬಳದಲ್ಲಿ ರಕ್ಷಿತಾ ಶೆಟ್ಟಿ ಅತಿಥಿಯಾಗಿ ಭಾಗವಹಿಸಿದ್ರು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇದೆ, ಕರಾವಳಿ ಭಾಗದಲ್ಲಿ ಯಾವುದೇ ಸ್ಟಾರ್ಗಳಿರ್ಬೋದು ಅಥವಾ ಸೆಲೆಬ್ರಿಟಿಗಳಿರ್ಬೋದು, ಅವರ ಮೇಲೆ ಅಲ್ಲಿನ ಜನ ಎಷ್ಟರ ಮಟ್ಟಿಗೆ ಪ್ರೀತಿ ತೋರಿಸ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಅದು ಎಲ್ಲೂ ಕೂಡ ಅತಿಯಾದಂಥ ಅಂಧಾಭಿಮಾನವನ್ನ ತೋರಿಸೋದಕ್ಕೆ ಹೋಗೋದಿಲ್ಲ. ಹಾಗೆ ಸ್ಟಾರ್ಗಳು ಬಂದಾಗ ಮುಗಿ ಬೀಳೋದು ಅಥವಾ ಆಟೋಗ್ರಾಫ್ಗಾಗಿ ಮುಗಿ ಬೀಳೋದು, ಇದನ್ನ ನಾವು ನೋಡೋದು ತುಂಬಾ ಕಡಿಮೆ. ಅವರು ಸಾಮಾನ್ಯರಂತೆ ನಡೆಸ್ಕೊಳ್ತಾರೆ. ಎಲ್ಲ ಸ್ಟಾರ್ಗಳಿರ್ಬೋದು, ಸೆಲೆಬ್ರಿಟಿಗಳಿರ್ಬೋದು, ಹಾಗೆ ಅವರ ಅಭಿಮಾನ ಮನಸ್ಸಿನಲ್ಲಿರುತ್ತೆ ಹೊರತು ಅವರಿಗೆ ಅತಿಯಾದಂತಹ ಅಭಿಮಾನ ತೋರಿಸೋದಕ್ಕೆ ಹೋಗೋದಿಲ್ಲ. ಆದ್ರೆ ಪುತ್ತೂರಿನ ಕಂಬಳದಲ್ಲಿ ರಕ್ಷಿತಾ ಶೆಟ್ಟಿ ಭಾಗಿಯಾದಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ನೋಡೋದಕ್ಕೆ ಜನ ಮುಗಿ ಬಿದ್ರು. ಕರಾವಳಿಯ ಹುಡುಗಿ ರಕ್ಷಿತಾ ಶೆಟ್ಟಿಗೆ ಕರಾವಳಿಯ ಜನ ಎಷ್ಟರ ಮಟ್ಟಿಗೆ ಪ್ರೀತಿ ಕೊಡ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ ಅನ್ನೋ ರೀತಿ ಇತ್ತು. ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಕಂಬಳ ನೋಡೋದಕ್ಕೆ ಬಂದವರಿಗಿಂತ ಹೆಚ್ಚಾಗಿ ಇವತ್ತು ರಕ್ಷಿತಾ ಶೆಟ್ಟಿ ಬಂದಿದ್ದಾರೆ, ಅವರನ್ನ ನೋಡ್ಬೇಕು ಅನ್ನೋ ರೀತಿಯಲ್ಲಿ ಜನ ಸೇರಿದ್ರು. ಯಾವ ಸ್ಟಾರ್ಗಳಿಗೂ ಕೂಡ ಜನ ಅಷ್ಟೊಂದು ಸೇರಿರಲ್ಲ. ಆ ರೀತಿ ರಕ್ಷಿತಾ ಶೆಟ್ಟಿ ಅವರನ್ನ ನೋಡೋದಕ್ಕೆ ಜನ ಸೇರಿದ್ರು. ಆಯೋಜಕರು ಕೂಡ ಶಾಕ್ ಆಗಿದ್ರು ಜನರಲ್ಲಿರುವಂತಹ ಕ್ರೇಜ್ ನೋಡಿ. ಇನ್ನು ರಕ್ಷಿತಾ ಶೆಟ್ಟಿ ಕಾರಲ್ಲಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಜನ ಮುಗಿಬಿದ್ದಂತ ದೃಶ್ಯ ನಿಜಕ್ಕೂ ಆಕೆಗೆ ಜನ ಎಷ್ಟರ ಮಟ್ಟಿಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿತ್ತು. ರಕ್ಷಿತಾ ಶೆಟ್ಟಿ ಅವರನ್ನ ಕಂಬಳ ನೋಡೋದಕ್ಕೆ ಹೋಗೋದಕ್ಕೂ ಕೂಡ ಅವರಿಗೆ ಜಾಗ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ರಕ್ಷಿತಾ ಶೆಟ್ಟಿ ಅವರನ್ನ ನೋಡ್ಬೇಕು, ಅವರ ಮಾತುಗಳನ್ನ ಕೇಳಿಸ್ಕೊಳ್ಬೇಕು ಅಂತ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಕ್ಷಿತಾ ಶೆಟ್ಟಿ ಯಾವ ರೇಂಜ್ಗೆ ಜನಕ್ಕೆ ಮೋಡಿ ಮಾಡಿದ್ರು, ಎಷ್ಟರ ಮಟ್ಟಿಗೆ ಅವರು ತಮ್ಮ ವ್ಯಕ್ತಿತ್ವದ ಮೂಲಕ ಜನಕ್ಕೆ ಹತ್ರ ಆದ್ರು ಅನ್ನೋದಕ್ಕೆ ಆ ಘಟನೆಯೇ ಸಾಕ್ಷಿ ಅನ್ನೋ ರೀತಿ ಇತ್ತು. ಅಷ್ಟರ ಮಟ್ಟಿಗೆ ಜನ ಸಂಭ್ರಮಿಸ್ತಾರೆ ಅವರು ಬಂದಾಗ. ಕರಾವಳಿಯಲ್ಲಿ ಯಾವತ್ತೂ ಕೂಡ ಜನ ಅತಿಯಾದ ಅಭಿಮಾನವನ್ನ ತೋರಿಸೋದಕ್ಕೆ ಹೋಗೋದಿಲ್ಲ. ಆದ್ರೆ ನಮ್ಮ ಹುಡುಗಿಯೇ ನಮ್ಮ ಮನೆಗೆ ವಾಪಸ್ ಬಂದಿದ್ದಾಳೆ, ನಮ್ಮ ಹುಡುಗಿ ಎತ್ತರಕ್ಕೆ ಬೆಳ್ತಿದ್ದಾಳೆ ಅನ್ನೋ ಸಂಭ್ರಮ ಅಲ್ಲಿದ್ದವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಆಕೆಯನ್ನ ತುಂಬಾ ಚೆನ್ನಾಗಿ ಬರಮಾಡ್ಕೊಳ್ಬೇಕು, ಆಕೆಯ ಗೆಲುವಲ್ಲಿ ನಾವು ಕೂಡ ಭಾಗಿಯಾಗ್ಬೇಕು ಅನ್ನೋ ರೀತಿ ಜನ ಪ್ರೀತಿಯನ್ನ ತೋರಿಸ್ತಾರೆ. ನಿಜಕ್ಕೂ ಅಚ್ಚರಿ ಅನ್ಸುತ್ತೆ. ನಿಜಕ್ಕೂ ಕರಾವಳಿಯ ಜನ ಇಷ್ಟರ ಮಟ್ಟಿಗೆ ಅಭಿಮಾನವನ್ನ ತೋರಿಸ್ತಾರಾ ಅಂತ. ಅದ್ ಬಳಿಕ ಮಾತಾಡ್ತಾ ಮಾಧ್ಯಮಗಳ ಜೊತೆ ರಕ್ಷಿತಾ ಹೇಳ್ತಾರೆ, ನಾನು ಇಷ್ಟು ಜನ ಪ್ರೀತಿ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲರೂ ಕೂಡ ನನ್ನ ಮನೆ ಮಗಳು ಅಂತ ಭಾವಿಸಿದ್ದಾರೆ. ಪುತ್ತೂರಿಗೆ ನಾನು ಮೊದಲ ಬಾರಿ ಬಂದಿದ್ದೇನೆ. ಆದ್ರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ತುಂಬಾ ಹೊತ್ತು ಇರೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ
ಬೇಗ ಹೋಗ್ಬೇಕಾಯ್ತು. ಆದ್ರೆ ಮತ್ತೊಮ್ಮೆ ನಾನು ಖಂಡಿತವಾಗ್ಲೂ ಬಂದೇ ಬರ್ತೀನಿ. ಖಂಡಿತ ಇವ್ರನ್ನೆಲ್ಲ ಭೇಟಿ ಆಗ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ನಿಜಕ್ಕೂ ಆ ವಿಡಿಯೋಗಳನ್ನ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ರಕ್ಷಿತಾಗೋಸ್ಕರ ಅಲ್ಲಿನ ಜನ ಕಾಯ್ತಾ ಇದ್ರು, ಆಕೆ ಬಂದಾಗ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅಂತ. ಅದ್ರಲ್ಲೂ ಕೂಡ ಕಂಬಳಕ್ಕೆ ಬಾರದೇ ಇರೋ ಜನ ಕೂಡ ಕಂಬಳಕ್ಕೆ ಬಂದಿದ್ರು. ಅದಕ್ಕೆ ಮೇನ್ ಕಾರಣ ರಕ್ಷಿತಾ ಶೆಟ್ಟಿ ಇವತ್ತು ಬರ್ತಾರೆ, ನಾವು ಅವರನ್ನ ನೋಡ್ಬೋದು ಅಂತ. ಇದೇ ರೀತಿಯಾದಂತಹ ಪ್ರೀತಿ ಎಲ್ಲ ಕಡೆ ರಕ್ಷಿತಾ ಅವರಿಗೆ ಸಿಗ್ತಾ ಇದೆ. ಹೋದ ಕಡೆ ಎಲ್ಲ ರಕ್ಷಿತಾ ಅವರಿಗೆ ಜನ ಪ್ರೀತಿ ತೋರಿಸ್ತಾ ಇದ್ದಾರೆ, ಅವರ ಆಟವನ್ನ ಹೊಗಳ್ತಾ ಇದ್ದಾರೆ, ವ್ಯಕ್ತಿತ್ವವನ್ನ ಹೊಗಳ್ತಾ ಇದ್ದಾರೆ. ಜೊತೆಗೆ ರಕ್ಷಿತಾ ಅವರ ಗೆಲುವಿನ ಆ ಒಂದು ಖುಷಿಯನ್ನ ಅಪ್ಪ ಅಮ್ಮ ಕೂಡ ಅನುಭವಿಸ್ತಾ ಇದ್ದಾರೆ. ಎಲ್ಲ ಕಡೆ ರಕ್ಷಿತಾ ಅವರ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ರಕ್ಷಿತಾ ಅವರ ಜೊತೆಗೆ ಹೋಗ್ತಾ ಇದ್ದಾರೆ. ಮಗಳು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತಹ ಸಂದರ್ಭದಲ್ಲಿ ಅವರೂ ಕೂಡ ಮಗಳಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೇಲಿ ಇದ್ದಂತಹ ಸಂದರ್ಭದಲ್ಲಿ ಅಪ್ಪನ ಬಗ್ಗೆ ಏನ್ ಹೇಳಿದ್ರು ಅಂತ. ಆದ್ರೆ ತನ್ನಿಂದ ಅಪ್ಪ ಅಂತರದನ್ನ ಕಾಯ್ದುಕೊಳ್ತಿದ್ದಾರೆ ಅನ್ನೋ ರೀತಿ ಇದ್ದಂತಹ ಆ ಒಂದು ಸಿಚುವೇಶನ್ ಈಗ ಬದಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಎಲ್ಲ ಕಡೆ ಮಗಳ ಜೊತೆ ರಕ್ಷಿತಾ ಅಪ್ಪ ಹೋಗ್ತಾ ಇದ್ದಾರೆ, ಅಮ್ಮ ಹೋಗ್ತಾ ಇದ್ದಾರೆ. ಜೊತೆಗೆ ಜನ ಕೂಡ ಅಷ್ಟರ ಮಟ್ಟಿಗೆ ಅವರಿಗೆ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ. ರಕ್ಷಿತಾ ಅವರ ಈ ಒಂದು ಜರ್ನಿ ಹೀಗೆ ಕಂಟಿನ್ಯೂ ಆಗ್ಲಿ ಅಂತ ನಾವು ಕೂಡ